ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿ. ಫುಲ್ ವಿಡಿಯೋ ವಾಚ್ ಮಾಡೋದ್ರಿಂದ ನಿಮಗೆ ಏನೋ ವಿಡಿಯೋ ಇನ್ಫಾರ್ಮೇಷನ್ ಇದ್ರೂ ಅರ್ಧಂಬರ್ಧ ತಿಳ್ಕೊಳ್ಳೋದಕ್ಕಿಂತ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡ್ಬಿಡ್ತೀರಾ, ಕಮೆಂಟ್ ಬಾಕ್ಸಲ್ಲಿ ಈಗಲ್ಲ ಹಾಗೆ ಅಂತ ಹೇಳ್ತೀರಾ. ಆದರೆ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಎರಡರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಬೇಕು ಅನ್ನೋದು ಇನ್ನೊಂದು. ಮತ್ತು ಇನ್ನೊಂದು ಅಂದರೆ ಇವಾಗ ಬಿಟ್ಟಿರೋ ಹಾಗೆ ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನಕ್ಕೆ ಮಾಡಿಸ್ಕೊಳ್ಬೇಕು ಅನ್ನೋದು ಉದ್ದೇಶ ಏನಿರುತ್ತೆ ಅನ್ನೋ ಎರಡರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಮೊದಲನೇದಾಗಿ ನಾನು ಇವತ್ತು ತಿಳಿಸ್ಕೊಡ್ತಿರೋದು ಪ್ಯಾನ್ ಕಾರ್ಡ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಬೇಕು ಅಂತ ಆದೇಶ ತುಂಬ ಸಲ ಹೊರಡಿಸಿದ್ದಾರೆ. ಆದರೆ ಯಾವುದೇ ಸಾರ್ವಜನಿಕರು ಕೂಡ ಯಾವುದನ್ನೇ ಇದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಎಷ್ಟೋ ಜನ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸ್ತಿಲ್ಲ. ಇದರಿಂದ ಎಷ್ಟೋ ಇದರೊಳಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಏನಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಇದೆ. ಈ ಪ್ಯಾನ್ ಕಾರ್ಡ್ ಮಾಡಿದ್ದೇ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದನ್ನು ಪ್ಯಾನ್ ಕಾರ್ಡ್ ಅಂತ ಬಿಟ್ಟಿದ್ದು. ಬಟ್ ಇದರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಮಾಡಿಸ್ತಾ ಇದ್ರೆ, ನೀವು ಮಾಡಿಸ್ತಾ ಇದ್ರೆ ಮತ್ತು ನೀವು ಮಾಡಿಸ್ತಾ ಇದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗುತ್ತೆ, ಈ ಮುಂದೆ ಏನು, ಮತ್ತು ನೀವು ಮಾಡಿಸ್ತಾ ಇದ್ರೆ ಏನೇನೆಲ್ಲ ಸರ್ಕಾರದಿಂದ ನೀವು ಏನೆಲ್ಲ ದಂಡ ತೊಗೊಳ್ಬೇಕಾಗುತ್ತೆ ಅಂತ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಏನಂತ ಹೇಳಿದ್ರೆ ಇದನ್ನು ಏನಂತ ಹೇಳಿದ್ರೆ ಇದು ಏನಕ್ಕೆ ಅಂದರೆ ನೀವೇನಾದರೂ ಈ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ನೀವು ಮುಂದೆ ಯಾವುದೇ ಮ್ಯೂಚುವಲ್ ಫಂಡ್ ಆಗಲಿ ಇದರಿಂದ ಏನೇನೆಲ್ಲ ಫಸ್ಟ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಇದರಿಂದ ಯಾವುದೋ ಹಲವಾರು ಕಂಪ್ನಿಗಳು ನೀವು ಇವಾಗ ಲಿಂಕ್ ಮಾಡಿಸ್ತಿಲ್ಲ. ಎಷ್ಟೋ ಸಲ ಸಾರ್ವಜನಿಕರಿಗೆ ತುಂಬ ಸಲ ಇದನ್ನು ಹೇಳಿದ್ದಾರೆ, ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ. ಬಟ್ ಸಾರ್ವಜನಿಕರು ಇದನ್ನು ಸೀರಿಯಸ್ ಆಗಿ ತೊಗೊಳ್ತಾನೆ ಇಲ್ಲ. ಎಷ್ಟೋ ಜನ ಇದನ್ನು ಮಾಡಿಸಿದ್ದು, ಪ್ಯಾನ್ ಕಾರ್ಡ್ ಮಾಡಿಸಿದ ಉದ್ದೇಶ ಏನಂತ ಹೇಳಿದ್ರೆ ಇದರಿಂದ ಈ ಪ್ಯಾನ್ ಕಾರ್ಡ್ ಮಾಡಿಸ್ತಾ ಇರೋದ್ರಿಂದ, ಈ ಪ್ಯಾನ್ ಕಾರ್ಡ್ ಮಾಡಿಸೋದ್ರ ಉದ್ದೇಶ ಅಂದರೆ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಬೇಕು. ಲಿಂಕ್ ಮಾಡಿಸೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಈಗ ನೀವು ಮಾಡಿಸ್ದೇ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಕಂಪನಿಗಳು ನಿಮ್ಮ ಗ್ರಾಹಕರ ಅನುಮತಿನೇ ಇಲ್ದಲೆ ಫಿನ್ಟೆಕ್ ಅಂತ ಕಂಪನಿಗಳಿರುತ್ತೆ, ಕೆಲವೊಂದು ಕಂಪ್ನಿಗಳಿರುತ್ತೆ. ಅವು ಏನು ಮಾಡ್ತವೆ ಅಂತ ಹೇಳಿದ್ರೆ ಗ್ರಾಹಕರಿಗೇ ಗೊತ್ತಿಲ್ಲದೇ ಪ್ಯಾನ್ ಕಾರ್ಡ್ನ ಇಚ್ಛೆಗೆ ಮನಸ್ಸಿಗೆ ಬಂದಂಗೆ ಬಳಸ್ಕೊಳ್ತಿದ್ದಾರೆ. ಇದರಿಂದ ಅದು ನಿಮಗೆ ಗೊತ್ತಿಲ್ಲದೇ ಆಗ್ತಿರೋದು. ಅದರಿಂದ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿದಷ್ಟು ನಿಮಗೆ ಒಳ್ಳೆಯದು. ಮತ್ತೇನು ಗೊತ್ತಾ, ಇದರಿಂದ ಆರ್ಥಿಕ ವಂಚನೆಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದನ್ನು ಒಳ್ಳೆ ದೃಷ್ಟಿಯಿಂದನೇ ಕೇಂದ್ರ ಸರ್ಕಾರ ಇದನ್ನು ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸಿ ಅಂತ ಕೇಳ್ಕೊಂಡಿದೆ. ಇದರಿಂದ ಏನಂತಂದರೆ ಇದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಈ ತೀರ್ಮಾನ ತಗೊಂಡಿದೆ. ಇದನ್ನು ಎಷ್ಟರೊಳಗೆ, ಯಾವ ಡೇಟ್ ಒಳಗೆ ನೀವು ಲಿಂಕ್ ಮಾಡಿಸ್ಬೇಕು ಅಂತ ಅಂದರೆ December 31 ಒಳಗೆ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ನ ಮಾಡಿಸ್ಬೇಕು. ಇದ್ರದ್ದೇ ಒಂದು ನಿಮ್ಮದು ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇದ್ರದ್ದೇ ಒಂದು ವೆಬ್ಸೈಟ್ ಇದೆ, www.incometax.government.in ಅಂತ. ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು. ಲಿಂಕ್ ಮಾಡಿಸ್ತಾ ಇದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಅವರು ಲಿಂಕ್ ಮಾಡಿಸಿಲ್ಲ ಅಂದರೆ ಇಷ್ಟರೊಳಗೆ ನೀವು December 31 ಒಳಗೆ ನೀವು ಲಿಂಕ್ ಮಾಡಿಸಿಲ್ಲ ಅಂದರೆ ಮುಂದೊಂದು ದಿನ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ ಹೊಸ ಪ್ಯಾನ್ ಕಾರ್ಡ್ನು ಸಹ ಕೊಡೋದಿಲ್ಲ, ಆಧಾರ್ ಕಾರ್ಡ್ನು ಸಹ ರದ್ದು ಮಾಡ್ತಿದ್ದಾರೆ. ಇದು ಈ ಸಲ ಸೀರಿಯಸ್ ಆಗಿ ತೊಗೊಂಡು ಈ ಕಂಡೀಷನ್ನ ಇದನ್ನು ನಿರ್ಧಾರ ತೊಗೊಂಡಿದ್ದಾರೆ. ನೀವು December 31 ಒಳಗೆ ಮಾಡಿಸಿಲ್ಲ ಅಂತ ಹೇಳೋದಾದರೆ ನಿಮ್ಮ ಆಧಾರ್ ಕಾರ್ಡು ಸಹ ರದ್ದಾಗುತ್ತೆ, ನಿಮ್ಮ ಪ್ಯಾನ್ ಕಾರ್ಡು ಸಹ ರದ್ದಾಗುತ್ತೆ. ನೀವು ಹೊಸದಾಗಿ ಮಾಡಿಸ್ಕೋಬೇಕು ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಹೊಸದಾಗಿ ಮಾಡಿಸ್ಕೋಬೇಕು ಅಂದಾಗ ನೀವು ಇಷ್ಟು ದಂಡ ಅಂತ ವಿಧಿಸ್ಬಿಟ್ಟು ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಆದ್ದರಿಂದ ನೀವು ಬೇಗ ಹೋಗಿ ಇದನ್ನು ಫಸ್ಟ್ ಈ ಕೆಲಸ ಮಾಡ್ಕೊಳ್ಳಿ. ಇದು ವೆಬ್ಸೈಟಲ್ಲಿ ಹೋಗಿ ಮಾಡ್ಬೋದು, ಇಲ್ಲ ನೀವೇ ಓನ್ ಮಾಡ್ಬೋದು, ಇಲ್ಲಾಂದರೆ ಇದು ಸೈಬರ್ ಸೆಂಟರ್ಗೆ ಹೋಗಿ ನೀವು ಮಾಡಿಸಿದ್ರೆ ಮಾಡಿಕೊಡ್ತಾರೆ. ಓಕೆನಾ? ನೀವು ಹೇಳಿದ್ರೆ ಮಾಡಿಕೊಡ್ತಾರೆ. ಅದರಿಂದ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಇದು ನಿಮ್ಮ ಒಳ್ಳೆಯದಕ್ಕೆ ಮಾಡಿರೋದು ಕೇಂದ್ರ ಸರ್ಕಾರ. ಇದು ಕೆಲವೊಂದು ನೀವು ಮಾಡಿಸ್ತಿದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಖಂಡಿತ ಹೇಳ್ತೀನಿ. ಮತ್ತು ಇದಕ್ಕೆ ಏನೇನೆಲ್ಲ ದಾಖಲೆಗಳು ಇದು ಬೇಕು ಅಂತ ಹೇಳಿದ್ರೆ ಇದಕ್ಕೆ ಇಷ್ಟು ಮಾಡಿಸ್ಕೊಳ್ಬೇಕು. ಇಷ್ಟು ಮಾಡಿಸ್ಕೊಳ್ದೇ ಇದ್ರೆ ನೀವು
ಡಿಸೆಂಬರ್ 31 ಒಳಗೆ ನೀವು ಮಾಡಬೇಕಾಗತ್ತೆ. ಆದ್ದರಿಂದ ಹೋಗಿ ಬೇಗ ದಯವಿಟ್ಟು ಮಾಡಿಸ್ಕೊಳ್ಳಿ. ಇದು ನಿಮ್ಮ ಅನುಕೂಲಕ್ಕೆ ಹೇಳಿರೋದು ಕೇಂದ್ರ ಸರ್ಕಾರ. ನಿಮ್ಮ ಪ್ಯಾನ್ ಕಾರ್ಡಲ್ಲಿ, ನಿಮ್ಮ ಆಧಾರ್ ಕಾರ್ಡಲ್ಲಿ ಬೇರೆ ಯಾರೋ ಈಗ ಎಂತೆಂಥ ಕಂಪ್ನಿಗಳಿವೆ, ಎಂತೆಂಥ ಫ್ರಾಡ್ ಇದೆ, ಅದನ್ನು ನಿಮಗೆ ಗೊತ್ತಿಲ್ಲದಂಗೆ ಬಳಸ್ಕೊಳ್ತಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಿರೋದು. ಬೇಗ ಆದಷ್ಟು ಹೋಗಿ ನೀವು ಲಿಂಕ್ ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ನೆಕ್ಸ್ಟ್ ಬಂದರೆ ಈ ಖಾತಾದಲ್ಲಿ ಯಾರು ಮಾಡಿಸ್ಕೊಳ್ಬೇಕು, ಯಾಕೆ ಮಾಡಿಸ್ಕೊಳ್ಬೇಕು, ಈ ಖಾತಾ ಅಂದರೆ ಏನು, ಈ ಖಾತಾ ಅಂದರೆ ನಮಗೆ ಇದು ಅಂತ ನಾನು ನೋಡೋದಾದರೆ, ಈ ಖಾತಾ ಅಂದರೆ ಮೊದಲನೇದಾಗಿ ನಾನು ಹೇಳ್ಕೊಡ್ತೀನಿ. ಈ ಖಾತಾ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಖಾತಾ ಪ್ರಮಾಣ ಪತ್ರದ ಎಲೆಕ್ಟ್ರಾನಿಕ್ ಆವೃತ್ತಿಯಾಗಿದೆ. ಇದನ್ನು ಬೆಂಗಳೂರು ಮತ್ತು ಇತರ ಸ್ಥಳೀಯಗಳಲ್ಲಿ BBMP ಪರಿಚಯಿಸಿದೆ. ಇದು ಡಿಜಿಟಲ್ ದಾಖಲೆಯ ಆನ್ಲೈನ್ ಪೋರ್ಟಲ್ ಮೂಲಕ ಲಭ್ಯವಿದೆ. ಈ ಆಸ್ತಿ ಮಾಲೀಕರು ಪುರಸಭೆ ಕಚೇರಿಗೆ ಅಂದರೆ ಅಲ್ಲಿಗೆ ಹೋಗ್ದಲೇ ಅಗತ್ಯ ಇಲ್ಲದೆ ತಮ್ಮ ಖಾತೆಯಲ್ಲೇ ಅರ್ಜಿ ಸಲ್ಲಿಸ್ಬೋದು, ಅಥವಾ ಡೌನ್ಲೋಡ್ ಅಥವಾ ನೀವು ಅದ್ರ ಬಗ್ಗೆ ಏನೇ ಪರಿಶೀಲಿಸ್ಬೋದು. ಈ ಖಾತಾ ಮಾಡಿಸ್ಕೊಂಡ್ರೆ ನೀವು ಅಂದರೆ ಇದೊಂದು ಡಿಜಿಟಲ್ ದಾಖಲೆ ಆನ್ಲೈನ್ ಪೋರ್ಟಲ್ ಅಂತ. ಇದನ್ನು ಗೊತ್ತಾ, ನೀವು ಈ ಖಾತಾ ಮಾಡಿಸ್ಕೊಂಡ್ರೆ ನಿಮಗೆ ಈ ಆಸ್ತಿ ಬಗ್ಗೆ ನೀವು ಹೋಗಂಗೆ ಇಲ್ಲ. ಇದ್ರ ಬಗ್ಗೆ ನೀವೆಲ್ಲೂ ಹೋಗಿ ಕೇಳಬೇಕಾದ ಅವಶ್ಯಕತೆನೇ ಇಲ್ಲ. ಪುರಸಭೆ ಕಚೇರಿಗೆ ಹೋಗ್ಬೇಕಪ್ಪ, ಇದ್ರ ಬಗ್ಗೆ ಕೇಳಬೇಕಪ್ಪ ಅನ್ನೋದೊಂದು ಇದಿರಲ್ಲ. ನೀವೇನಂದರೆ ನಿಮ್ಮ ಮನೇಲೇ ಇದ್ರದ್ದು ಅದೇನು ಅಗತ್ಯ ಇಲ್ಲದೆ ತಮ್ಮ ಖಾತೆಯಲ್ಲಿ ನೀವೇ ಇದ್ರ ಬಗ್ಗೆ ಏನು ಬೇಕು ಅರ್ಜಿ ಸಲ್ಲಿಸ್ಕೊಬೋದು. ಅದ್ರ ಬಗ್ಗೆ ಡೌನ್ಲೋಡ್ ಮಾಡಿ ಅದ್ರ ಬಗ್ಗೆ ಏನಂತ ನೀವು ಪರಿಶೀಲಿಸ್ಕೊಳ್ಬೋದು. ಈ ಖಾತಾ ಅಂತ ಇದು ಮಾಡಿಸ್ಕೊಂಡ್ರೆ ತುಂಬ ಬೆಟರ್ ಅಂತಲೇ ಹೇಳ್ಬೋದು. ಈ ಖಾತಾ ಅಂದರೆ ಈಗ ನೀವು ಯಾವುದೇ ಆಸ್ತಿಯನ್ನು ಖರೀದಿಸ್ತೀರಾ, ಅದು ವಿಲೇವಾರಿ ಮಾಡ್ತೀರಾ, ಇದೊಂದು ಏನೋ ಒಂದು ದಾಖಲೆ ಅದರದ್ದು ಇದರಂತಹ ಆಸ್ತಿಯ ಗಾತ್ರ, ಸ್ಥಳ ಎಲ್ಲಿದೆ, ಯಾವ ಪ್ಲೇಸಲ್ಲಿದೆ, ಇದೆಲ್ಲ ಅದು ತೆರಿಗೆನ ಲೆಕ್ಕಾಚಾರ ಮಾಡುತ್ತೆ. ಎಷ್ಟು ಯಾವ ಪ್ಲೇಸಲ್ಲಿದೆ ಏನು ಅಂತ. ಇದು ಈ ಖಾತಾ ಅಂದರೆ ಮೇ ಬಿ ನಾನು ಹೇಳೋದು ಏನಂತ ಹೇಳಿದ್ರೆ, ಇವಾಗ ಬ್ಯಾಂಗ್ಳೂರಲ್ಲಿ ಸೈಟ್ ತೊಗೊತೀರಾ, ಅದು ಒಂದು ಈ ಖಾತಾ ಈ ಖಾತಾ ಅಂತ ಬರುತ್ತೆ. ಅದರಲ್ಲಿ ಈ ಖಾತಾ ಅಂತ ಇದ್ದರೆ ನಿಮಗೆ ತುಂಬ ಬೆಟರ್. ಇವಾಗ ಇದು ಬ್ಯಾಂಗ್ಳೂರು ಒಂದೇ ಅಂತಲ್ಲ, ಈಗ ಟೌನ್ ಇದರಲ್ಲಿ ನೀವು ತೊಗೊತೀರಾ, ಇನ್ನೊಂದು ಬೇರೆ ಸ್ಥಳೀಯ ಇದರಲ್ಲಿ ಬೇರೆ ಕಡೆ ನೀವು ಒಂದು ಟೌನಲ್ಲಿ ಒಂದು ಸೈಟ್ ಅಂತ ತೊಗೊಳ್ತೀರಾ. ಇಂತಹ ಇದು ನಿಮಗೆ ಖಾತಾಗಳಾಗಿಲ್ದಲೆ ನಿಮಗೆ ಈ ಖಾತಾಗಳ ಈ ಥರ ಆಗಿದ್ರೆ, ಈ ಒಂದು ಟೌನಲ್ಲಿ ನೀವು ಈ ಥರ ಸೈಟ್ಗಳು ತೊಗೊಂಡಾಗ ಅದು ಖಾತಾ ಇಲ್ಲದೆ ಇದ್ದರೆ, ಈ ಖಾತಾ ಆಗದೆ ಇದ್ದರೆ ಹೋಗಿ ಈ ಖಾತಾ ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಏನಂತ ಹೇಳಿದ್ರೆ, ಬೆಂಗಳೂರು ನಾನು ಹೇಳ್ತಿರೋದು ಇವಾಗ ಅಂದರೆ ತುಂಬ ಸ್ಥಳೀಯ ಸ್ಥಳೀಯ ಕಡೆ ಕೂಡ ಇದು ಅಪ್ಲೈ ಆಗುತ್ತೆ ಈ ಖಾತಾ ಮಾಡಿಸ್ಕೊಳ್ಳೋದು. ಬಟ್ ನೀವು ಕೇಳಿಕೊಂಡು ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ನಾನು ಇವಾಗ ಹೇಳ್ತಿರೋದು ಬ್ಯಾಂಗ್ಳೂರವ್ರಿಗೆ ಮಾತ್ರ. ಬ್ಯಾಂಗ್ಳೂರಲ್ಲಿ ಯಾರಾದರೂ ಈ ಸೈಟು ಏನಾದರೂ ಇಷ್ಟೊಂದು ಆಸ್ತಿ ಇಷ್ಟೊಂದು ಸೈಟ್ ಮಾಡಿದ್ದೀರಾ ಅಂತ, ನೀವೇನಾದರೂ ಒಂದು ಚಿಕ್ಕ ಪುಟ್ಟದ್ದು ಏನಾದರೂ ಮಾಡಿರ್ತೀರಲ್ವ, ಅಂಥವ್ರು ಈ ಖಾತಾ ಮಾಡಿಸ್ಕೊಳ್ಬೇಕು ಅಂತ ಹೇಳೋದಾದರೆ, ಇದು ಬೆಂಗಳೂರು ಆಸ್ತಿಗಳಿಗೆ ಸಂಬಂಧಿಸಿದ BBMPಯ ಖಾತೆ ಏನಿರ್ತದೆ, ಇದರಲ್ಲಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಬ್ಯಾಂಗ್ಳೂರು BBMP ವ್ಯಾಪ್ತಿಯಲ್ಲಿರುವ, ಅಂದರೆ ಬ್ಯಾಂಗ್ಳೂರ್ಗೂ ಇದು BBMP ವ್ಯಾಪ್ತಿಯಲ್ಲಿ ಸೇರಿರುವ ಅಂತ ಬ್ಯಾಂಗ್ಳೂರು 1 ಕೇಂದ್ರಗಳಲ್ಲಿ ಈ ಖಾತಾ ಸೌಲಭ್ಯಗಳನ್ನು ವಿಸ್ತರಿಸಲಾಗಿದೆ ಅಂತ ಹೇಳಿದ್ದಾರೆ. ಇದರ ಸೌಲಭ್ಯವನ್ನು ಈ ಖಾತಾ ಹೊಂದಿರೋರನ್ನು ಆದಷ್ಟು ಬೇಗ ಹೋಗಿ ಪಡ್ಕೊಳ್ಬೋದು. ಅಂದರೆ ನೀವು ಇದರದೇ ಆದಂತಹ ನೀವು ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ನೀವು ಅಲ್ಲಿ ಬೇಗ ನೀವು ಇದು ಮಾಡಿಕೊಟ್ರೆ ನೀವು ಅಲ್ಲಿ ಆದಷ್ಟು ಬೇಗ ನೀವು ಪಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದರೆ, ಆಸ್ತಿ ತೆರಿಗೆ ರೆಸಿಪ್ಟ್, ಅಂದರೆ ರೆಸಿಪ್ಟ್ ಬರುತ್ತಲ್ಲ, ಅದು ಇನ್ಕಮ್ ಟ್ಯಾಕ್ಸ್ ನೀವು ಟ್ಯಾಕ್ಸ್ ಕಟ್ತೀರಲ್ವ ಅದ್ರದ್ದು ರೆಸಿಪ್ಟು, ಮತ್ತು ನೀವು ತೊಗೊಂಡಿರ್ತೀರಲ್ವ ಆಸ್ತಿ ಪತ್ರ ಇರುತ್ತಲ್ಲ ಅದ್ರದ್ದು, ಆಮೇಲೆ ಆಧಾರ್ ಕಾರ್ಡ್ ಬೇಕು, ವಾಟರ್ ಬಿಲ್ ಬೇಕು. ಕಾವೇರಿ ವಾಟರ್ ಏನಾದರೂ ನಿಮಗೆ ಬರ್ತಿದೆ ಅಂದರೆ ವಾಟರ್ ಬಿಲ್ಲು, DC ಕನ್ವರ್ಷನ್ ಆಗಿದ್ದರೆ DC ಕನ್ವರ್ಷನ್ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸು, BDA ಸೈಟ್ ಆಗಿದ್ದರೆ ನಿಮ್ಮದು BDAಗೆ ಸಂಬಂಧಪಟ್ಟಂತಹ ಅದ್ರದ್ದು ಡಾಕ್ಯುಮೆಂಟ್ಸು ಇಷ್ಟು ಬೇಕಾಗುತ್ತೆ. ಇಷ್ಟನ್ನ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಇದರಲ್ಲಿ ಮತ್ತು ಇನ್ನೊಂದೇನೆಂದರೆ, ಇಲ್ಲಿ ಅರ್ಜಿ ಶುಲ್ಕ ಅನ್ನೋದೊಂದು ಇರುತ್ತೆ. ಅರ್ಜಿ ಶುಲ್ಕ ಅಂತ ಹೇಳಿದ್ರೆ, ಇದಕ್ಕೆ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಏನೋ 45 ರೂಪೀಸನ್ನು ತೊಗೊಳ್ತಾರೆ. ಅಲ್ಲಿ ಸ್ಕ್ಯಾನರ್ ಒಂದೊಂದೇ ಡಾಕ್ಯುಮೆಂಟ್ಸ್ನ ಸ್ಕ್ಯಾನರ್ ಮಾಡಿ ಎಲ್ಲ ಅಪ್ಲೈ ಮಾಡೋದಕ್ಕೆ ನಿಮಗೆ ಟೋಟಲ್ 100 125ವರೆಗೂ ನಿಮಗೆ ಅಮೌಂಟ್ ಬೀಳುತ್ತೆ. ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ನೀವು ಹೋಗಿ ಬ್ಯಾಂಗ್ಳೂರು 1ನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಈ ಬ್ಯಾಂಗ್ಳೂರಲ್ಲಿರೋರು ಬ್ಯಾಂಗ್ಳೂರು 1ನಲ್ಲಿ ಮಾಡ್ಕೊಳ್ಳಿ. ಬೇರೆ ಕಡೆ ಇರೋರು ಗ್ರಾಮ ಅಂದರೆ ನೀವು ಬೇರೆ ಟೌನ್ಗಳಿದೆ ಅದೇ ಅಂತಹ ಗ್ರಾಮ 1 ಪುರಸಭೆ ಯಾವ್ಯಾವ ಇರುತ್ತೋ ಅಲ್ಲಿಗೆ ಹೋಗಿ ನೀವು ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ. ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಇದರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ ಮಾಡಿಸ್ಕೊಳ್ಳಿಲ್ಲ ಅಂದರೆ. ಇಂಥ ಎಲ್ಲನೂ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಥರದ್ದೆಲ್ಲ ನೀವು ಮಾಡಿಸ್ಕೊಂಡ್ರೆ ನಿಮಗೆ ಮುಂದಕ್ಕೆ ಸೇಫ್ಟಿ ಇರುತ್ತೆ.
ಪ್ಯಾನ್ ಕಾರ್ಡೇ ಆಗಲಿ ಈ ಖಾತಾ ಇವೆರಡೂ ಹೋಗಿ ನೀವು ಮಾಡಿಸ್ಕೊಳ್ಳಿ ಅಂತ ಕೇಳ್ತಾ ಇರ್ತೀನಿ. ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಇಲ್ಲಿವರೆಗೂ ಪೇಷನ್ಸಿಂದ ಕಾಯ್ಕೊಂಡು ನನ್ನ ವಿಡಿಯೋ ನೋಡಿದವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಷಯದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.